ನಿಜಕ್ಕೂ ನಮ್ಮ ಒಂದು ಅಭಿಮನ್ಯು ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ದೇವರು ಕೊಟ್ಟಿರುವಂತ ಒಂದು ಅಪರೂಪದ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು ನಮ್ಮ ಒಂದು ರಾಜ್ಯಕ್ಕೆ. ನಿಜಕ್ಕೂ ಈ ರೀತಿಯ ಒಂದು ಆನೆ ನಮಗೆ ಮತ್ತೆ ಸಿಗೋದೇ ಇಲ್ಲ. ಯಾಕೆಂದ್ರೆ ಅಭಿಮನ್ಯು ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾನೆ. ಅದರಲ್ಲೂ ಈಗಿನ ಸೇವೆಗಳಂತೂ ನಿಜಕ್ಕೂ ಕೂಡ ಅಂದ್ರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತ ರೀತಿ, ಕಾರ್ಯವೈಫಲ್ಯ ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮದ ಬಂದಿದ್ರು ನೋಡಿ ಎಷ್ಟರ ಮಟ್ಟಿಗೆ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾನೆ. ಮಾವುತನ ಒಂದು ಪ್ರೀತಿಯ ಎಷ್ಟು ಚೆನ್ನಾಗಿ ಮಾತನ್ನ ಕೇಳ್ತಾನೆ. 58 ವರ್ಷದ ಅಭಿಮನ್ಯು ಇನ್ನ 2 ವರ್ಷ ಸರ್ವಿಸ್ ಅನ್ನ ಮಾಡ್ಬೋದು, ನಂತರ ರಿಟೈರ್ಡ್ ಕೂಡ ಆಗ್ತಾನೆ. ಮತ್ತಿಗೋಡು ಕ್ಯಾಂಪ್ ನಲ್ಲಿ ಸದ್ಯಕ್ಕೆ ಈಗ ರೆಸ್ಟ್ ಅನ್ನ ಮಾಡ್ತಿದ್ದಾನೆ. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವಾರವಷ್ಟೇ ಒಂದು ಕಾರ್ಯಾಚರಣೆಯನ್ನ ಮುಗಿಸ್ಕೊಂಡು ವಾಪಸ್ ತನ್ನ ಒಂದು ಊರಿಗೆ ತನ್ನ ಒಂದು ಕ್ಯಾಂಪ್ಗೆ ಹೋಗ್ತಾನೆ. ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ರೆಸ್ಟ್ ಇದೆ, ಯಾವುದೇ ರೀತಿಯ ಸದ್ಯಕ್ಕಂತೂ ಕಾರ್ಯಾಚರಣೆ ಇಲ್ಲ, ಆರಾಮಾಗಿ ಅಲ್ಲಿ ರೆಸ್ಟ್ ಮಾಡ್ತಿದ್ದಾನೆ. ಮದವು ಕೂಡ ಜಾಸ್ತಿ ಆಗಿದೆ. ಮುಂಚೆನೂ ಕೂಡ ಅಷ್ಟೇ ಮದ ಇದ್ರು ಕಾರ್ಯಾಚರಣೆಗೆ ಬಂದ ಆನೆಗಳನ್ನ ಹಿಡಿದ ಅದನ್ನ ಪಳಗಿಸುವಂತ ಕೆಲಸವನ್ನು ಸಹ ಮಾಡ್ತಾನೆ. ಸೊ ಇದು ಅಭಿಮನ್ಯುಗಿರುವಂತ ತಾಕತ್ತು ಮತ್ತೆ ಅಭಿಮನ್ಯು ಪವರ್. ಈ ಮುಖ್ಯ ಕಾರಣ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಿರುವುದು ಮಾವುತ ವಸಂತಣ್ಣ ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಎಲ್ಲ ಕಾರ್ಯಾಚರಣೆಯು ಕೂಡ ಯಶಸ್ವಿ ಆಗ್ತಿದೆ. ಅವರ ಒಂದು ಟೆಕ್ನಿಕ್ ಆಗಿರ್ಬೋದು, ಅವರ ಒಂದು ಕೆಲಸ ಆಗಿರ್ಬೋದು, ನಿಜಕ್ಕೂ ಕೂಡ ಮೆಚ್ಚುಗೆ ಎಲ್ಲರೂ ಕೂಡ ವ್ಯಕ್ತಪಡಿಸಲೇಬೇಕು. ಅವರು ಇಲ್ಲಾಂದ್ರೆ ಏನು ಕೂಡ ನಡೆಯಲ್ಲ. ಅವ್ರಿಗೆ ಎಲ್ಲ ರೀತಿಯ ಟೆಕ್ನಿಕ್ಸ್ ಗಳು ಗೊತ್ತು. ಮದ ಬಂದಿದ್ರು ಕೂಡ ಯಾವ ರೀತಿ ಆನೆಗಳನ್ನ ಕರ್ಕೊಂಡ್ ಬರ್ಬೇಕು, ಯಾವ ರೀತಿ ಅದು ಫೈಟ್ ಮಾಡಿಸ್ಬೇಕು, ಎಲ್ಲವೂ ಕೂಡ ವಸಂತಣ್ಣಗೆ ಗೊತ್ತಿದೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್, ಒಂದಲ್ಲ ಎರಡಲ್ಲ, 100 ಆನೆಗಳನ್ನ ಹಿಡಿದಿದ್ದಾರೆ, ಪಳಗಿಸಿದ್ದಾರೆ. ಅಭಿಮನ್ಯು ಕೂಡ ಅಷ್ಟೇನೆ. ವಸಂತಣ್ಣ ಹೇಳುವಂತ ಮಾತನ್ನ ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ ಪಾಲಿಸ್ತಾನೆ. ಯಾವ ಊರಿಗೆ ಕರ್ಕೊಂಡೋದ್ರು ಕೂಡ ಬರ್ತಾನೆ. ಸೊ ಆ ರೀತಿಯ ಒಂದು ಕಂಪ್ಲೀಟ್ ಆಗಿ ಟ್ರೈನ್ಡ್ ಅಭಿಮನ್ಯು. ಈ ರೀತಿಯ ಒಂದು ಆನೆ ಮತ್ತೆ ನಮಗೆ ಸಿಗೋದು ಕಷ್ಟ. ಬೇರೆ ಆನೆಗಳು ಆನೆಗಳ ಜೊತೆ ಫೈಟ್ ಮಾಡಕ್ಕೆ ಎದುರು ಬಿಡ್ತವೆ, ಓಡೋಗ್ತವೆ, ಮುಖಕ್ಕೆ ಮುಖ ಕೊಟ್ಟು ನಿಲ್ಲೋದಿಲ್ಲ ಮದ ಬಂದ್ರೆ. ಆದ್ರೆ ಈ ಒಂದು ಅಭಿಮನ್ಯು ಇದ್ದಾನಲ್ಲ, ಮದ ಬರ್ಲಿ ಬರ್ದೇ ಇರ್ಲಿ ಕಂಪ್ಲೀಟ್ ಆಗಿ ಎದುರುಗಡೆ ನಿಂತ್ಕೋತಾನೆ. ಯಾವುದೇ ರೀತಿ ಭಯ ಅನ್ನುವುದು ಅಭಿಮನ್ಯು ಡಿಕ್ಷನರಿಲೇ ಇಲ್ಲ ಅನ್ಸುತ್ತೆ. ಎಲ್ಲಾ ರೀತಿಯ ಒಂದು ಆನೆಗಳಿಗೂ ಕೂಡ ಟಕ್ಕರ್ ಕೊಡುವಂತ ಆನೆ ಒಂದು ಏಕೈಕ ಅಂದ್ರೆ ಅದುವೇ ಅಭಿಮನ್ಯು. ಇನ್ನಷ್ಟು ಅಭಿಮನ್ಯು ರೀತಿ ಬೇರೆ ಬೇರೆ ಆನೆಗಳನ್ನು ಕೂಡ ಪಳಗಿಸ್ಬೇಕು. ಸಾಕಾನೆಗಳಿಗೆ ಇದೇ ರೀತಿ ಟ್ರೈನಿಂಗ್ ಅನ್ನ ಕೊಡ್ಬೇಕು. ಬೇರೆ ಆನೆ ಎದುರು ಬಿಡ್ತವೆ, ಓಡೋಗ್ತವೆ, ಆ ರೀತಿ ಆಗ್ಬಾರ್ದು. ಯಾಕೆಂದ್ರೆ ಯಾವಾಗ್ಲೂ ಅಭಿಮನ್ಯುನೇ ಬರಕ್ಕಾಗಲ್ಲ. ಅಭಿಮನ್ಯು ನಮ್ಮ ಒಂದು ಕರ್ನಾಟಕದ ಆಸ್ತಿ. ಇನ್ನ ಹೆಚ್ಚಿನ ವರ್ಷಗಳ ಕಾಲ ನಮ್ಮ ಜೊತೆಗೆ ಇರ್ಬೇಕಾಗತ್ತೆ. 2 ವರ್ಷದಲ್ಲಿ ರಿಟೈರ್ಡ್ ಆಗ್ತಾನೆ. ಅಷ್ಟೊತ್ತಿಗೆ ಬೇರೆ ಆನೆನ ರೆಡಿ ಮಾಡ್ಕೋಬೇಕು, ಅಂದ್ರೆ ಕಾರ್ಯಾಚರಣೆಗಾಗಿರ್ಬೋದು ಬೇರೆ ಬೇರೆ ಕಡೆಗೆ. ನಿಜಕ್ಕೂ